ಅಡಿಗೆ ಹಾಕ್ಯಾರ ಸದ್ಯ ಆಲ್ರೆಡಿ ಕ್ರಿಮಿಗಳ ಕಾಣ್ತಾ ಬಿಡೋದ್ರಾಗ ಕ್ರಿಮಿಗಳ ಸಣ್ಣ ಕಾಣ್ತಾವ ಅದೋ ಅಂತ ಹುಳ ಇಲ್ಲ ಅಲ್ಲೋಣ ಈ ರೂಮ್ನಾಗಿಲ್ರಿ ನಾವು ಯಾವ ಹುಡುಗರೆಲ್ಲ ಕೀಲಾಗ ಹೋಗ್ಬಿಟ್ಟು ಹಂಗ ಬಿಟ್ಟಾನೆ ನಾವು ಹುಡುಗರೆಲ್ಲ ಅಲ್ಲ ಸರ್ ತೋರಿಸಿ ಸಾಕು ಈಗ ನಾನು ತೋರಿಸ್ಬಿಟ್ಟು ಸಾಕು ಬಂದ ಬಸ್ಸಾಗ ನೀರಿಂದ ನೀರು ಏನು ನೀರು ಇವತ್ತು ನೋಡಿನಲ್ಲಿ ನಾನು ಮಗ ಇವನ್ನ ಕುಡಿತೀರಿ ನೀವು ಬಾಯಾಗ ಮಕ್ಕನ್ ತಕೊಂಡ್ರಿ ಜಗಕ್ಕೆ ಇದ ನೋಡ್ರಿ ಸರ್ ನೀರ್ ಹಂಗ ಸ್ಕಿನ್ ಅಲರ್ಜಿ ಆಗಿ ಮಕ್ಕದಾಗ ಗಾಯ ನಾನು ಹೋಗ್ತೈತ್ರಿ ನಾನು ಇವಾಗ ನೋಡಿದ್ದೆ ನೀವು ಈಸಿನ ಮ್ಯಾಗ ಹತ್ತಿಲ್ಲ ಅವು ಬಾಯ ಹಾಕೊಂಡು ಜಕ ಮಾಡ್ಕೊಂಡು ಹೋಗಿ ಮಾತು ನಾವು ಅಲ್ಲ ಕ್ಯಾಶಾಗಿ ಸರ್ ಫೇಸ್ ಅವ್ರು ನೀರು ತರಿಸ್ರಿ ಅಂದ್ರೆ ಏನ್ರ ಅಂದ್ರೆ ಮೀಟ್ರ್ ಹಚ್ತೀನಿ ನಿಮ್ಗೆ ಇದಕ್ಕೆ ಆಗ್ತದೆ ಮೀಟ್ರ್ ಹಚ್ತೀನಿ ಇಂಥವೆಲ್ಲ ಸಮಸ್ಯೆಗಳು ಹೇಳಿದ್ರತ್ತ ರೂಮ್ ನಂಬರ್ ಕೇಳೋದು ಹೆಸರು ಕೇಳೋದು ನೋಡುವರೆ ಉದಾಹರಣ ಇವತ್ತು ನಾನು ನೋಡಕತ್ತೀನಿ ಹಣೆ ಬಾರು ಸಿಂಟೆಕ್ಸ್ ಅಲ್ಲಿ 2 ತಿಂಗಳು ತಗೊಂಡ್ಬಿಟ್ರ ಅವನು ತೆಗ್ದಾಕಿಲ್ಲ ಅವ್ರು ತೊಳೆಯಲ್ಲ ತಗೋಕಿಲ್ಲ ಅವ್ ಹಂಗಾಕ್ಯಾರ ನಾವ ನೋಡ್ರಿ ಅಣ್ಣ ಇವ ಬಾಯಿಗೆ ಅಂತ ಹೋಗಿ ಮುಂಜಾನೆ ಮಗ ತಕೊಂಡಲ್ಲ ನೀವು ತಗೋತೀರ ನಾವಿಲ್ಲಿ ನೀರು ತುಂಬ ಬರೋದು ಏನು ಎಲ್ಲ ಒಣಗೋದು ಇಲ್ಲ ಹಾಕಿಸ್ಕೊಲ್ ಬಿಡ್ರಿ ಅದೇನು ತೊಗೊಳೋದು ಬೇಡ ಅಲ್ಲಿ ನೋಡ್ರಿ ಅಲ್ಲಿ ಸರ್ ಅಲ್ಲಿ ಒಂದು ಅಂದಾಜು ನೋಡ್ರಿ ಲೈಟ್ ಇವು ಲೈಟ್ ಯಾವ ಅನ್ನಲ್ರಿ ಸರ್ ಯಾವ ಬಂದ್ರಿ ಸರ್ 2 ತಿಂಗಳ ಸರ್ ಹೇಳಿದ್ರೆ ಏನು ರೆಸ್ಪಾನ್ಸ್ ಇಲ್ಲ ನೋಡ್ರಿ ಸರ್ ಅಲ್ಲಿ ಕಿಟಕಿಯಾಗ ನೀರು ಬಿದ್ದು ಅಲ್ಲೇ ಗಿಡ ಹೊಡ್ರಿ ಸರ್ ಅಲ್ಲೇ ಗಿಡ ಆ ಎಮ್ ಸಿ ಎಲ್ಲ ಹೇಳಿ ನಾವು ಕಟ್ಕೊಂಡು ಸರ್ ಅಲ್ಲಿ ನೀರು ಬಿದ್ದ್ರಿ ಅಲ್ಲಿ ಗಿಡ ಆಗೈತೆ ನೋಡ್ರಿ ಅಲ್ಲಿ ಕಿಟಕಿಯಾಗ ಗಿಡ ಆಗೈತೆ
ಮತ್ತು ಈಗ ಸಾಯಂಕಾಲ ಬಂದಮೇಲೆ ಓದ್ಕೊಂತ ಕುಂದ್ರಬೇಕಂದ್ರೆ ಎಷ್ಟೊತ್ತಿದ್ದು ರೂಮ್ನಲ್ಲೇ ಕುಂದ್ರಬೇಕು. ಸರಿಯಾಗಿ ಫ್ಯಾನ್ ಇಲ್ಲ. ಮತ್ತು ಒಳ್ಳೆ ನೈಟ್ ಊಟದ್ದು ಸ್ವಲ್ಪ ತೊಂದರೆ ಆಯಿತು. ಸರ್ ಅಂತೂ ಬರೋದಿಲ್ಲ ನಮ್ಮ ಹತ್ರ. ಅವ್ರು ಫೋನ್ ಹಚ್ಚಿದ್ರೆ ಅವರು ಧಮಕಿ ಹಾಕೋದು ಅದನ್ನ ಇದು ಮಾಡ್ತಾರೆ. ಮತ್ತು ಒಳ್ಳೆ ಇಲ್ಲಿ ವಾಚ್ಮನ್ದು ಇದ್ದಿದ್ದಿಲ್ಲ, ಇವಾಗ ಬಂದಿದ್ದಾರೆ ಫಸ್ಟ್. ಈಗ ಒಂದು 2-3 ದಿವಸ ಆಯ್ತಾನೆ. ಮತ್ತು ನೀರಿಂದು ಭಾಳ ಅಂದರೆ ಈಗ 3 ದಿವಸ ಆಯ್ತು ಕಂಟಿನ್ಯೂ ನೀರೇ ಇಲ್ಲ. ಮುಂಜಾನೆ ಕುಡಿಯೋಕ್ಕಿದ್ರೆ ತೊಳ್ಕೊಳಕ್ಕಿದ್ರೆ ಕುಡಿಯೋಕ್ಕಿರಲ್ಲ, ಆ ಥರ ಪರಿಸ್ಥಿತಿ ಬಂದಿದೆ. ಮತ್ತು ತರಕಾರಿಗಳನ್ನು ಸರಿಯಾಗಿ ತರ್ತಾಯಿಲ್ಲ. ಅಂದರೆ ಮನೆಗೆ ಈಗ 4-5 ಜನಕ್ಕೆ ಎಷ್ಟಾಗುತ್ತೆ ಅಷ್ಟು ತರಕಾರಿಗಳನ್ನು ತರೋದು. ಬರೀ 4 kg 3-5 kg ತನಕ ಸಾಕೋದು. ಅಡುಗೆದು ಸಾಂಬಾರಂತೂ ಹೇಳ್ಬಾರ್ದು, ಆ ಥರ ಮಾಡಿದ್ರೆ. ಒಟ್ಟು ಈ ಥರ ಇದೆ. ಒಟ್ಟು ಕಂಪ್ಯೂಟ್ರ್ ಮತ್ತು ಅವೆಲ್ಲ ಸುದ್ದ ಇಲ್ಲ. ಕಂಪ್ಯೂಟ್ರ್ ಅದಾವೆ, 10 ಕಂಪ್ಯೂಟ್ರ್ ಅದಾವೆ, ಒಂದೂ ಸುದ್ದಿಲ್ಲ. CC ಕ್ಯಾಮ್ರಾನು ಸುದ್ದಿಲ್ಲ. ಕೇಳಿದ್ರೆ ಎಲ್ಲ ನಾವು ಅದು ಮಾಡಕತ್ತೀವಿ ಅಂತ ಹೇಳ್ತಾರೆ. DD ಮೇಡಮ್ ಅವರಂತೂ ಭಾಳ ಸ್ಪಂದನೆ ಮಾಡಕತ್ತಿಲ್ಲ ನಮ್ಗೆ. ಅವರು ಏನು ಕೇಳ್ಕೊತಾ ಇದ್ವಿ ಅಂತಂದ್ರೆ, ನಾವು ಈ ದಿವಸ ಅವ್ರು ಹೇಳಿದ್ರು, ಆಶ್ವಾಸನೆ ಕೊಟ್ಟಿದ್ದಾರೆ, ನ್ಯೂಸ್ ಮಾಡಬೇಡ್ರಪ್ಪ, ನಾವು 3 ದಿನದಾಗ ಎಲ್ಲ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ವಿ. ಬಟ್ ಅವ್ರ ನಂಬಿಕೆ ಕಳ್ಕೊಂಡಕ್ಕೆ ನಾವು ಒಳ್ಳೆ ನ್ಯೂಸ್ ಕರ್ಸ್ಕಸ ನಾವು ಮತ್ತು ನಮ್ಗೆ ಪರಿಹಾರ ದೊರಕಬೇಕಂತಂದು ನಿಮ್ಮ ಹತ್ರ ಕೇಳ್ಕೊತಾ ಇದ್ವಿ. ದೊಡ್ಡ ಬಸವ.